25 ಸೆಕೆಂಡ್ ಬುರಿಬೇಕಾ ಬಾ ಇವತ್ತು ಬೆಂಗಳೂರು ವೈಟ್ ಫೀಲ್ಡ್ ಹೋಗ್ತಾ ಇದೀವಿ ಕರ್ಕಂಡಿ ಆಮೇಲೆ ಬರ್ಬೇಕಾದ್ರೆ ಮನೆ ಸಾಮಾನು ತಗೋಬೇಕಂತೆ ಹೊಸಗೆ ಸಾಮಾನು ಬರ್ಕೊಟ್ಟಿದ್ದೀನಿ ಲಿಸ್ಟು ಎಲ್ಲ ಬಯಲಿದ್ದೀವಿ. ಕಡಲೆ ಬೀಜ ಬೆಲ್ಲ ಕಡಲೆ ಬೀಜ ಅದೇ ಬೆಲ್ಲ ಎಳ್ಳು ಪುರಿ ಇಷ್ಟು ತರ್ಬೇಕಷ್ಟೇ. ಎತ್ಕೊಳ್ರಿ ಬೇಕು ನಿಂದು ಅಂಗಡಿನ ಎತ್ಕೊಂಡಿ ಅಪ್ಪ ಬಿಡಲಿಲ್ಲ ಇದ್ರಾಗೇನೆ ಆ ಕಡೆಗೆ ಯಾವ್ದೋ ಸ್ಪೆಂಡರ್ ಪ್ಲಸ್ ಬೋರಿ ಬಂದ್ಬಿಡೋದು ಗೈಸ್. ಅದನ್ನ ರೆಡಿ ಮಾಡ್ಸೋ ಟೈಮ್ ಇಲ್ಲ. ಮಾಡ್ಸೋಕೆ ಅಂದ್ರೆ ಟೈಮ್ ಅದೇ ಕಾಸದೆ ನಾವು ಓಡಾಗ ಅಲ್ಲೋ ಕೂತ್ಕೊಂಡು ಮಾಡ್ಸೋಕೆ ಟೈಮ್ ಇಲ್ಲ. ಹೊಸದೇ ಎಡ್ಡೆ ಹಾಕ್ಸ್ಕೊಡೋನೆಲ್ಲ ಹೊಸದು ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಮಾಡ್ಸಿದ್ರೆ ತಿರ್ಗಾ ಅಡ್ಡ ದುಡ್ಡಿಗೆ ಆಗೋದು ಗಾಡಿ. ಒಳ್ಳೆ ಕತೆ ಬಂತಿದ್ದು. ನನ್ನ ಮಗೊಂದು 10 ವರ್ಷ ಆಗೋದು ಗಾಡಿ ಇವಾಗ ಬಂದು ಬೋರಿಗೆ ಏನು ಮಾಡೋದು ಏನೋ ಹೋಗ್ಬೋದು. ಹಂಗಾರು ನಾಳೆ ಕೆಳಗಡೆ ಐತೆ ಕಮ್ಮಿ ಐತೆ. ಒಟ್ಟು 10 ಕಿಲೋಮೀಟರ್ ಹೋದ್ರೆ ಸಿಕ್ಕಾಪಟ್ಟಿ ಈಟ್ ಹೊಡಿತದೆ. ಕಾಲು ಮಗಳ ಇಕ್ಕೊಳಕ್ಕಾಗಲ್ಲ. ಒಳ್ಳೆ ರಾಯಲ್ ಎನ್ಫೀಲ್ಡಾಗಿ ಈಟ್ ಹೊಡಿತಲ್ಲ ಹಂಗೆ ಹೊಡಿತದೆ. ಅದಕ್ಕೆ ನಮ್ಮ ಅಪ್ಪ ಒಂದು ಗಾಡಿ ತೊಗೊಂಡೋಗೋದು ಇದು ಕೊಡೋಕ್ಕೆ ಪಕ್ಕದೂರಾಗೆ ಕಾಯ್ತಾ ಇದ್ದೀನಿ ಅಪ್ಪ ಬರಲಿ ಅಂತ. ಇತ್ಕೊಂಡು ಹೋಗ್ಬೇಕು. ಇಷ್ಟಕ್ಕೆ ಏನಾದ್ರು ಡೀಲ್ ಆಗಲಿಲ್ಲ ಅಂದ್ರೆ ಇದನ್ನು ಮಾರ್ಬಿಟ್ಟು ಆ ಗಾಡಿ ತಗೊಂಡ್ಬಿಡ್ತೀನಿ. ಆಮೇಲೆ ನನ್ನ ಮಗ ಬಡ್ಡಿ ಮಗ ಹೇಳ್ತಾನೆ ಅವನೇ ಗಾಡಿ ಅಂತ ಒಂದು ಇಸ್ಕೊ ತಾಂಡ್ಲಿಲ್ಲ ನಾವು ನೋಡಲಿಲ್ಲ ಅನ್ಕೊಂತೀರ ನೀವು. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ ನಾವು. ಬಾರಮ್ಮ ಹೋಯ್ ಇವಾಗ ವೈಟ್ ಫೀಲ್ಡ್ಗೆ ಹೋದೇ ಇರೋದು ಹಬ್ಬ 50 ಕಿಲೋಮೀಟ್ರು. ಯಾರ ಮನೆಗೆ ಹೋಗ್ತಾ ಇದೀವಿ ಅಂತಂದರೆ ನಮ್ಮ ಜೊತೆ ಶಾಪಿಂಗ್ ಎಲ್ಲ ನೋಡಿದ್ರಲ್ಲ ನಾಗೇಶ್ ಅಣ್ಣ ಅವಣ್ಣವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಗೆಲ್ಲ ಫ್ಯಾಮಿಲಿ ಯಾರು ಇರಲಿಲ್ಲ. ಇವಾಗ ಬಂದವ್ರೆ ಬೆಟ್ಟದ ಮೇಲೆ ಈ ಪಟ್ಟೆ ಕಾರವೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಕೊಟ್ಬಿಟ್ಟು ವಾಪಸ್ ಬಂದು ಇಷ್ಟು ಶಾಪಿಂಗ್ ಮಾಡ್ಕೊಬೇಕು. ನೆನ್ಮಗದಲ್ಲಿ ಇಷ್ಟು ಐಟಮ್ಗಳು ತಗೊಂಡು ಮನೆಗೆ ಬರ್ಬೇಕು. ನೋಡೋಣ ಹೆಂಗೆ ಆಗ್ತದ ಇವತ್ತಿನ ದಿನ ಏನು ಕತೆನೋ ಹೆಂಗೋ ಗೊತ್ತಿಲ್ಲ. ವಿಡಿಯೋನ ಕೊನೆವರೆಗೂ ನೋಡ್ರಿ. ನಿಮ್ಮದೇ ಕಂಡ್ರಲ್ಲ ಸುಖಪೋಷ ಕಂಡ್ರಲ್ಲ ನೀವು ಅಲ್ಲಿ ಅವಳೆಲ್ಲ ಇನ್ನೊಬ್ಳು ನಿಮ್ಮ ಜೊತೆ ಹಾಕೊಂಡಿಲ್ಲ ತಾಯಕನ್ನ ಒಂದು ವಾರದಿಂದ ಊರು ಸುಖದಾಯ್ತು. ಅಲ್ಲಿ ಹಿಂಗೆ ಕರಿತೀನಿ ಯಾರೇ ಕಣ್ಣಿ ಮಾಯಾತಿ ಮಾಯಾತಿ ಕರಿತೀನಿ ಮಾಯಾತಿ ಅದೇನಂತ ಹೆಂಗ್ಸ ಹೋಗಿ ನೀನು ಬೈಕಲ್ಲಿ ಹೋಗಲ್ಲ ಅಂತ ಕರೆಕ್ಟಾಗಿ ಮೇಲೆ ನೋಡಿಕೆ ಹಂಗೆ ಗೈಸ್ ಮೆಟ್ರೋ ಬರ್ತಾ ಇದ್ದೀನಿ. ಬೈಕಲ್ಲಿ ಆಗಲ್ಲ, ಬಿಸಿಲು ಟ್ರಾಫಿಕ್ಕು. ಅದಕ್ಕೆ ಯಾವ್ದಾದ್ರು ಬಂದಿದ್ದೀನಿ ಮೇಲೆ ಗಾಬರಿ ಅದು ಮುಗ್ಳು ಸಂಘ ಅಲ್ವಾ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಹೆಂಗೆ ನಿಮ್ಮಮ್ಮ ಮನೆಗಿಲ್ವಾ? ಫುಲ್ ಆಶ್ಚರ್ಯ ಸಿಗಿದಾಳ ಅವಳು ಅಮ್ಮ. ಅಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ಇನ್ನೇನು ಮುಗೀತು ನೋಡ್ಬಿಟ್ಟು ಟೈಮಿಗೆ ಹೆಚ್ಚು ಮುಂದಕ್ಕೆ ಸರಿನಾ ಹಂಗೆ ನಿಂತ್ಕೊಂಬಿಡ. ಅಲ್ಲೆಲ್ಲರೂ ಟಿಕೆಟ್ ತಗೋತೀನಿ. ನಾವು ಟಿಕೆಟು ಇದನ್ನು ತೋರ್ಸ ಕಂಡಕ್ಟ್ರು ಆ ಕಂಡಕ್ಟ್ರ್ ಬಂದ ತೋರ್ಸ್ಬೇಕಿದ್ದೀನ. ಹೌದಾ? ಒಂದೊಂದಲ್ಲ ಹಂಗಾರೆ ಯಾವ ಕಂಡಕ್ಟರ್ ಲಗ ಬರ ಬಾಬು ಬಾಯ್ ಒಬ್ಬ ಹೋಗು ಅಲ್ಲ ಸೌರಮ್ಮ ಹೋಗು. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಹೆಂಗಿದೆ ಮೆಟ್ರೋ? ಯಾವತ್ತಾರು ಬಂದಿದ್ದ? ಫಸ್ಟ್ನೇ ಸಲ ಒಂದ್ಸಲಿ ಬಂದಿಲ್ಲ ಹಾಸ್ಪಿಟ್ಲಿಗೆ ಯಾವಾಗ ಒಂದ್ಸಲಿ ಇಲ್ಲ ಬಂದಿದ್ದಂತಲ್ಲಮ್ಮ. ನನ್ನ ಪ್ರಕಾರ 2ನೇ ಸಲ ಬಂದಿರೋ ಸರ್ ನೀನು. ಹೆಂಗನ್ಸ್ತು? ತಲೆನೋವು ಬರ್ತದಂತೆ. ತಲೆನೋವು ಬಂತಮ್ಮ. ಇನ್ನ ಬೆಂಗಳೂರು ನೀನು ಏನು ನೋಡಿಲ್ಲ ಕಣಮ್ಮ. ಒಂದೇ ಒಂದು 0.001% ನೋಡಿದ್ದಾನೆ ಬೆಂಗಳೂರಾಗೆ. ಮಾದವಾರದಿಂದ ಡೈರೆಕ್ಟಾಗಿ ಮೆಟ್ರೋ ಸ್ಟೇಷನ್ ಬಿಟ್ಟು ಎತ್ತು ಅಲ್ಲಾಡಿಲ್ಲ. ಬರಲ್ಲ ಮೆಟ್ಲಿಲಿತ್ತಿ ಇದು ನಿಂತ್ಕೊಂಡು ಕರ್ಕೊಳೋದು ಅದನ್ನೇ ನೀನು ಕರೆಕ್ಟಾಗಿ ಬಾಸ್ ಹೊಡಿಕೆ ಕಾಲ ಅಷ್ಟೇ ಹಿಂಗೆ ವೆರಿ ಗುಡ್. ಈ ಸಂಧಿ ಈಗ ನೋಡಿ ಹಿಂಗೆ ಆಯ್ತಲ್ಲ ಹಿಂಗತ್ತಾಗಿ ಇಟ್ಕೊಂಡು ಒಂದು ಸಂಧಿ ಕರೆಕ್ಟಾಗಿ ಇದೊಳಗೆ ಬಾಕ್ಸ್ ಆಯ್ತಲ್ಲ ಬಾಕ್ಸ್ ಇಷ್ಟೇ ಲಬ್ಬಕ್ಕೂ ಏನು ಹೋಗಲ್ಲ ತಗೋ ಆರಾಮಾಗಿರ್ತೇನೆ ನೀನು. ಅಲ್ಲ ಅಲ್ಲಿ ಹೋಗುವಾಗ ಇನ್ನೇನು ಮುಗಿತು ಅನ್ನೋ ಟೈಮಿಗೆ ಹೆಜ್ಜೆ ಎತ್ತಿ ಮುಂದೆ ನಡ್ಕೊಂಡೋದ್ರೆ ಸಾಕು. ಅಷ್ಟೇ ಕಳೆದಂಗೆ ಆಗ್ತದಾ? ಕಾಳು ಕೊಡೋದ್ರ ಮೇಲೆ ಊಟ ಹಾಕ್ಸಿದ್ದಿ. ಹೇರ್ ಸ್ಟೈಲ್ ಊಟ ನಮ್ಮ ಇದು ಹೇರ್ ಸ್ಟೈಲ್ ಊಟ. ನಿಮ್ದು ಯಾವ ಊರಲ್ಲ? ಟಿಬೇಟಿಯನ್ ಇರೋರು. ಏನು ಊಟ ಇದು? ನಿಮ್ಮ ಮೀಲ ಇದು ನಾರ್ತ್ ಕರ್ನಾಟಕ ಸ್ಪೆಷಲ್ ಮನೆಗೆ ಮೊನ್ನೆ ಕಾಲ್ಡೆ ಕೊಟ್ಟಿಲ್ಲ ಊಟ ಕೊಡೆ. ಫಸ್ಟ್ ಕಾಳು ಕೊಟ್ಬಿಟ್ಟು ಆಮೇಲೆ ಊಟ ಮಾಡಬೇಕಾಯ್ತು. ಇದು ಮೇನು ಎಲ್ಲ ನಿಂತ್ಕೊಂಡು ಮಾಡಿರೋ ಇಟ್ಕೊಳ್ರಿ ಮಿಸ್ ಮಾಡ್ದಂಗೆ ನೀವ್ ನಿಂತ್ಕೊಳಕ ನಾವು ಎಲ್ಲ ಓಡಾಡ್ ಮಾಡ್ತೀವಿ. ನೀನು ಅದೆಲ್ಲ ಹೇಳ್ಸ್ಕೊಂಡು ಮಾಡಕ್ ಬರಲ್ಲ ಬಾ. ಹೆಂಗ್ ಕರೆಕ್ಟ್ ಯಾವಾಗ ಅನ್ನ
ಮುದ್ದೆ ಇವಳೆ ಮಾಡ್ದ ಮಕ್ಕಳು ಬರಲ್ಲ ಇವಳು ಹೆಂಗೋ ಸ್ವಲ್ಪ ಇವಾಗ ಮಾಡ್ತಾಳೆ. ಅವನು ನಮ್ಮ ಮುದ್ದೆ ತಿಂತಾನೆ, ಅವ್ನು ಮುದ್ದೆ ರೂಢಿ ಇದೆ. ಆದ್ರೆ ನಮ್ಮ ಜೊತೆ ಸೇರ್ಕೊಂಡು ಅವನು ರೊಟ್ಟಿನೇ ತಿಂತಾನೆ. ಇವಾಗ ರೂಢಿ ಆಗೈತೆ, ನಾನು ತಿಂತೀನಿ. ಕೇಳೋಣ. ನಾವು ಮದ್ವೆ ದಿನ ಬರ್ತೀವಿ. ಇವರೆಲ್ಲ ಬರ್ತಾರೆ, ಬರೋಣ ನಿಮ್ಮ ಫ್ರೆಂಡ್ ಬರ್ತೀವಿ. అంటే ಎಲ್ಲ ಶುಕ್ರವಾರ ಹಲ್ದಿ. ಓ ಅಕ್ಕ ಎಲ್ಲರೂ ಶುಕ್ರವಾರನೇ. ಮಿಸ್ ಮಾಡ್ದಂಗೆ ಬಂದ್ಬಿಡ್ರಿ ಅಣ್ಣ. ನೀವು ಎಲ್ಲ ಒಂದೇ ತಾನೆ, ಅದಕ್ಕೆ ಅದೇನೆ ಹೇಳಿದ್ದು. ಆಮೇಲೆ ಸಪ್ರೇಟ್ ಬೇಜಾರು ಮಾಡ್ಕೊಂಡ್ಬಿಟ್ರಿ, ಇವನ್ನೇ ಬೇರೆ ಮಾಡ್ಬಿಟ್ರು ಅಂತ ಅದಕ್ಕೆ. ಗೈಸ್ ಪ್ಲಾನ್ ಚೇಂಜ್. ನಮ್ಮ ಅಮ್ಮ ಬರೋಲ್ಲ, ನಮ್ಮ ಇಲ್ಲಿ ಹೋಗ್ತಾರೆ, ಸ್ವಲ್ಪ ಕೆಲಸ ಇದೆ, ಬೇರೆ ಕೆಲಸ. ಅದ್ರಲ್ಲಿ ಮುಗಿಸ್ಕೊಂಡು ಸಂಜೆ ಕ್ಯಾಬಲ್ಲಿ ಕಳಿಸ್ತೀನಿ ಅಂತ ಅಣ್ಣ. ನಾನು ಹೋಗ್ತೀನಿ ಇವಾಗ ಅಷ್ಟೇ ಮನೆ ಕಡೆಗೆ. ನಮ್ಮ ಅಮ್ಮ ಸಂಜೆ ಮೇಲೆ ಬರ್ತದೆ, 7 ಗಂಟೆ ಮೇಲೆ. ಏನು ಮಾಡ್ತಿದ್ದೀನಿ ಮಾರ್ಕತ್ತಿ? ಗೈಸ್ ನನ್ನ ತಂಗಿ ವಾರ ಮಾಡೋ ಗಾಬರಿ ಬಿದ್ದಲ್ಲು. ಬನ್ನಿ ನೋಡೋ ಸ್ಪೆಷಲ್ ಗೆಸ್ಟ್ ಬಂದವ್ರೆ. ಸ್ವಾಮಿಗಳು, ಅರ್ಚಕರ ಫ್ಯಾಮಿಲಿಗಳು ಬಂದವ್ರೆ. ನಿನಗೋಸ್ಕರ ಏನೋ ಕೊಡ್ಬೇಕಂತೆ ಗಿಫ್ಟು ಬಂದವ್ರೆ. ಜ್ಯೂಸು ಒಂದು ಸಣ್ಣ ಬಿಡ್ತಾಳೆ. ಆಯಳೆ ಎಲ್ಲ ಇವರು ಟೈಮ್ ಹಿಡ್ಕೊಂಡ್ಬಿಟ್ಟಿದ್ದೀರ. ಹೆಂಗೋ ಮದುವೆಗಿಂತ ಮುಂಚೆ ಹೇಳ್ಕೊಂತ ಸುಮಾರು ದಿವಸ ಕೇಳ್ತಾನೆ ಇದ್ರ. ಬಹಳ ಸಂತೋಷ ಆಯ್ತು ನಿಮ್ಮನ್ನ ನೋಡ್ಬೇಕು ಅಂತಾನೆ. ನಾವಂತ ದೊಡ್ಡ ವ್ಯಕ್ತಿಗಳೇನಲ್ಲ, ನಿಮ್ಗಿಂತ ಮುಂಚೆ ನಾವೇ ಅದಲ್ಲ ಬಿಡ್ರಿ. ದೊಡ್ಡ ವ್ಯಕ್ತಿ ಅನ್ನೋದಕ್ಕಿಂತ ಗುಣ ಮುಖ್ಯ, ಪ್ರೀತಿ ವಿಶ್ವಾಸ. ನಮ್ಮ ಏರಿಯಾ ಗೈಸ್ ಇವ್ರು ನಮ್ಮ ನಿರ್ಮಂಗಲ ಬೈರಾಂಜನೇಯ ಸ್ವಾಮಿ, ಆಂಜನೇಯ ಸ್ವಾಮಿ ಅರ್ಚಕರು, ವೆಂಕಟೇಶಾಚಾರ್ಯ. ತುಂಬಾ ಜನ ಕೇಳ್ತಾ ಇದ್ರು ಅವ್ರ ಫ್ಯಾಮಿಲಿ. ಹಾಯ್ ಬಿಡ್ರಿ, ನೀವೆಲ್ಲ ಡೈಲಿ ನೋಡ್ತೀರಿ ಅಂತ ಹೇಳಿ ಹೇಳ್ತಾ ಇರೋ ನೀವು. ಅವರು ನಿಮ್ಗೆ ಫ್ಯಾನ್ ನಮ್ಮ ಮನೆಯವರು ಖುಷಿ ಪಟ್ಟು ನೋಡ್ತಿರಲ್ಲ. ರಾತ್ರಿ ಅಮ್ಮನ ಮುದ್ದೆ ಮಾಡ್ತಿದ್ರಲ್ಲ, ಏನಮ್ಮ ಸಾರು ಉಳಿಸ್ತಾರೇನೋ ಅಂದ್ರ ನೀವು ಎಲ್ಲ ಸುಮಾರು ದಿವಸ ಆಗಿದ್ದಲ್ಲ ಅಮ್ಮ ಅಡ್ಗೆ ಮಾಡಿ. ಇವಾಗ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಹಂಗೆ ಸೈಕಲಲ್ಲಿ ಏನೋ ತೊಳೆದ್ಬಿಟ್ಟೆಲ್ಲ ಮುದ್ದೆ ಮಾಡ್ತಿದ್ರು. ರಾತ್ರಿ ನೋಡ್ದೆ, ಊಟ ಮಾಡಿ ನೋಡು ಆಮೇಲೆ ಗೊತ್ತಾಗ್ತದೆ ಅಂದ್ರ. ನೀವು ರೇಗಿಸ್ತಾ ಇರ್ತಾರೆ ಸುಮ್ಮನೆ. ನಾನು ಬರ್ಬೇಕಾಯ್ತು ಬಳ್ಳಾಳಿಗೆ. ನೆನ್ನೆ ಬಂದೆ, ಇವತ್ತು ಬೆಳಗ್ಗೆ ಬಂದೆ, ಸಿಗ್ಲಿಲ್ಲ ಅವ್ರು ಯಾರು. ನಾಳೆನೇ ಬರೋಣ ಅನ್ಕೊಂಡೆ. ಬರ್ತೀನಿ. ದೇವಸ್ಥಾನ ಕಟ್ಟಿದ್ದು ಆವತ್ತೆ ಸ್ವಾಮಿ. ತೇರೊಂದು ಆಗ್ಬೇಕು. ನೆಕ್ಸ್ಟ್ ವರ್ಷ ಜಾತ್ರೆ ಕಂಪ್ಲೀಟ್ ಆಗುತ್ತೆ ಪೂರ್ತಿ. ನೆಕ್ಸ್ಟ್ ವರ್ಷ ಜಾತ್ರೆ ಫುಲ್ ಕಂಪ್ಲೀಟ್. ಮುಂದಿನ ವರ್ಷ ರಥೋತ್ಸವ ಆಗುತ್ತೆ. ಹಾಲೆ 5 ವರ್ಷ ಮೇಲೆ ಆಯ್ತಲ್ಲ. 5 ವರ್ಷ ಆಯ್ತು. ಅದೇನೇನು ಮುಂದಿನ ತಿಂಗಳು ಜೂನ್ ಬಂದ್ರೆ 4 ತುಂಬ 5 ವರ್ಷಕ್ಕೆ ಆಯ್ತು. ಇವಾಗ ಖುಷಿ ಆಯ್ತು. ನೀವು ದೊಡ್ಡ ವ್ಯಕ್ತಿಗಳು ನಮ್ಮ ಮನೆ ಹುಡುಕೊಂಡ್ ಬಂದಿದ್ದು. ಇಲ್ಲ ಆ ತರ ದೊಡ್ಡ ದೇವಸ್ಥಾನಗಳು ಸರ್ವರಲ್ಲಿ ಸಾಮಾನ್ಯರು, ಪ್ರೀತಿ ವಿಶ್ವಾಸಕ್ಕೆ ನಾವು ಅರ್ಹರಾಗಿದ್ದೀವಿ ಅಷ್ಟೇ. ನಾವು ಬಡವರೇ ಕಣಮ್ಮ, ನಾವು ಬಡವರೇ. ಹಾಗಾಗಿ ನೋಡ್ಬೇಕು, ಮಂಜಣ್ಣ ನೋಡ್ಬೇಕು ಅಂತ ಇವರು ಡೈಲಿ ಪ್ರತಿದಿನ ಸಂಜೆ ಅಥವಾ ಫ್ರೀ ಆಗಿದ್ದ ನೋಡೋರು. ಇವ್ ನಮ್ಮ ಹುಡುಗರು ಮಂಜಣ್ಣ ಏನೋ ಲಾಗೈತೆ ನೋಡಿ ಹೊಸದು ಅನ್ನೋರು. ನಾವು ನೋಡಿವ ಕ್ಯೂರಿಯಾಸಿಟಿ. ಇವತ್ತಿನ ದಿನ ಕಾರ್ಯಕ್ರಮ ಕಲ್ಯಾಣೋತ್ಸವ ಮುಗಿಸ್ಕೊಂಡ್ ಹೋಗ್ಬಿಟ್ಟು ಬಂದ್ಬಿಡೋ ನಡೀರಿ ಅಂದ್ರು. ನನ್ಗೂ ಮಂಜಣ್ಣ ನೋಡಿ ಖುಷಿ ಆಯ್ತು. ನಿಮ್ ಬಿಸಿ ಶೆಡ್ಯೂಲ್ ನಮ್ಮನ್ನ ನೋಡಕ್ ಬಂದಿದ್ದೀರಲ್ಲ, ನಾವು ಬರ್ಬೇಕು ನಿಮ್ಮಂದ್ರ ಮನೆಗೆ. ಎಲ್ಲ ಒಂದು ವಿಶ್ವಾಸ ಅಷ್ಟೇ. ಇನ್ನೊಂದ್ಸಲ ಹೇಳಿ ಅವ್ರ ಹೆಸರು. ಅವರು ಬಂಗಾರಿ, ದೊಡ್ಡ ಮಗಳು ಬಂಗಾರಿ, ಎರಡನೇ ಮಗಳು ಸಿಂಗಾರಿ, ಮೂರನೇ ಮಗಳು ಚಿಂಗಾರಿ. ಅಚ್ಚುಮೆಚ್ಚಿನ ಪ್ರೀತಿಯ ಮಕ್ಕಳು ನನಗೆ. ಈ ತರ ಎಲ್ಲ ಮಾಡ್ಬೇಡಿ ಅಂತ ನಾನು ಹೇಳಕ್ ಆಗಲ್ಲ. ಪ್ರೀತಿ ಮಗಳು, ಹೆಣ್ಮಗಳು, ಪ್ರೀತಿ ಬಾಂಧವ್ಯ. ನಮ್ಮಲ್ಲಿ ಹೆಣ್ಮಕ್ಳು ಇದೆಯಲ್ಲ. ಯಾರು ಹೇಳಿದ್ರು? ಗೊಲ್ಲಳ್ಳಿ ಆಂಜನೇಯ ದೇವಸ್ಥಾನ ಏನಂತ ಯಾವ ಗೊತ್ತಿರ್ತಲ್ಲ ನಿಂಗೆ. ಅದೆಲ್ಲ ತಿಂಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅದೆಲ್ಲ ನಿಮ್ದು. ಪ್ರೀತಿ ವಿಶ್ವಾಸ ಅಷ್ಟೇ ಅಣ್ಣ, ಏನಿಲ್ಲ ಇದ್ರಲ್ಲಿ.
ಮೊಮ್ಮಗಳು ರಿಟರ್ನ್ ಹಂಗೇನಿಲ್ಲ, ರಿಟರ್ನ್ ಅಲ್ಲ ಸೀರೆ ಅಲ್ಲೇ ಕೊಡಿ. ತರ ಕೈ ಇಲ್ಲ, ಯಾವಾಗ ನಮಗೆ ಬಂದಿದ್ರೆ ಸುಮಾರು ಜನ ನಾವು ಕೊಡ್ಬೇಕಲ್ಲ, ಸುಮ್ಮನೆ ಕೊಡ್ಬೇಕಾಗ್ತದ. ಹಂಗ ಅನ್ಕೊಳಕ್ ಹೋಗ್ಬಾರ್ದು, ಅವ್ರದ್ದೇನೋ ಬಿಟ್ಟಿದ್ದು ಹೆಣ್ಮಕ್ಳದ್ದು. ಹೋದ್ ದುರಾಂಕಾರದಿಂದ ಹೋದ್ರೆ ಯಾರು ಮಾತಾಡಿಸ್ತಾರೆ? ಈಗೆಲ್ಲ ಪ್ರೀತಿ, ವಿಶ್ವಾಸ, ಗುಣ, ಹಣ, ಅಂತಸ್ತು, ನಿನ್ನ ಹತ್ರ ಏನಿದೆ ನೋಡಲ್ಲ. ಗುಣ, ಪ್ರೀತಿ, ನಾವ್ ಹೇಗ್ ನಡ್ಕೊಳ್ತೀವೋ ಆಗ ನಮ್ ಜೊತೆ ಜನ ಇರ್ತಾರೆ ಅಷ್ಟೇ. ಬರೀ ಹೋಗೋಣ ನಮ್ಮ ಮನೆಗೆ. ಹೋಗ್ ಬರಲ್ಲ. ಏನ್ ಮಕ್ಕಳಿಂದ ಚೆನ್ನಾಗ್ ಮಾಡ್ತಾರಪ್ಪ ನಮ್ಮ ಮನೆಗೆ ಅಡ್ಗೆ. ಭಾರತ್ ದೇವಸ್ಥಾನ ಕಾಯ್ಕೊಂಡು ಕಾಯಿ ಹಿಡ್ಕೊಂಡು ಇರುವಂತಿಲ್ಲ. ಬರ್ಸಿದ್ಯಾ? ಹೋಗ ಆಂಜನೇಯ ಸ್ವಾಮಿ ಒಳ್ಳೆ ಆಶೀರ್ವಾದ ಮಾಡ್ತಾರೆ. 15 ವರ್ಷನಾ? 9th ಅವನು. ಮನೆಗೆ ಬನ್ನಿ ಅಣ್ಣ. ನಾಳೆ ಖಂಡಿತ ಬರ್ತೀವಿ. ನಾಳೆ ನಾವೇ ಮುಂಚೆನೆ ಬರೋಣ ಅಂತಂದ್ರೆ ನೀವು ಬಂದ್ಬಿಟ್ರೆ ಇರ್ಲಿ. ನಾವೇ ಬರ್ಬೇಕು. ಕಜ್ಜಿಕಾಯಿ ಇದಾವೆ ಮಾಡ್ಕೊಂಡ್ ಬಂದಿದ್ದೀರಾ? ತುಂಬಾ ಖುಷಿ ಆಯ್ತಮ್ಮ. ಸರಿ ಸರಿ ಆಯ್ತು, ಖುಷಿ ಆಯ್ತು. ಇರ್ಲಿ ಪರವಾಗಿಲ್ಲ. ನಿಮ್ಮ ಆಶೀರ್ವಾದ ನನ್ನ ಮೊಮ್ಮಕ್ಕಳ ಮೇಲೆ ಇರ್ಬೇಕು. ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದ. ನಿಮ್ಗೂ ಕೂಡ. ಬನ್ನಿ ಮನೆಗೆ. ಬರ್ತೀವಿ ನಾಳೆ. ಬರ್ತೀವಿ. ಅಮ್ಮ ಬನ್ನಿ. ಬನ್ನಿ ಎಲ್ಲರೂ. ಬರ್ತಾ ನಾಳೆ ತಲೆ ಕಟ್ಕೊಂಡು ಕರ್ಕೊಂಬತ್ತೀನಿ. ಹೇಳ್ತೀನಿ. ಅಮ್ಮಂಗೆ ಹೇಳಿ ಹೆಸಕಲ್ಲಲ್ಲಿ ಮುದ್ದೆ ಮಾಡಕ್ಕೆ. ಹಾಲು ತಾಮಂದ ಹಾಲು ಇಸ್ಕೊಂಡ್ರಾ? ಇರಿ ಸರ್ ಮಾಟಿ ಸಿಂದು ಎಣ್ಣೆ ಆಗುತ್ತೆ. ಎಲ್ಲ ಹಾಕೊಂಡು ಮಡಿಕಳಿ ಬೆಳಗ್ಗೆ 1 ಲೀಟರ್ ತಗೊಂಡ್ಬರ್ತೀವಿ. ನಾವು ಖುಷಿ ಆಯ್ತು ಇದು ಮಾಡ್ಕೊಂಡಿದ್ಕೆ. ಕರ್ಜಿಕಾಯಿ ಕಜ್ಜಾಯನ. ಸರಿ ಬಾಯ್. ಬರ್ತೀವಿ ಸರಿ ಆಯ್ತು. ಅದು ಸುಮ್ಮನೆ ಹಂಗಂತ ಯಾವ ತರ ಪ್ರೀತಿಯಿಂದ ಅವ್ರ ಆತರ ಕರೀತಾರೆ. ಹೆಂಗನ್ಸ್ತು ಅಂದ್ರೆ ಇವ್ರು ಹೆಂಗನ್ಸ್ತು ನಿನ್ ಮಗಳಿಗೆ? ಹೆಂಗ ಸಿಕ್ತಾ ಆಂಜನೇಯನ ದರ್ಶನ? ದೇವಸ್ಥಾನ ಚೆನ್ನಾಗಿದೆ ಗೈಸ್. ಎಷ್ಟು ಚೆನ್ನಾಗಿ ಗೊತ್ತಿರ್ತದೆ. ಗೊಲ್ಲಳ್ಳಿ, ನನ್ನ ನೆಲಮಂಗಲದಲ್ಲಿ ಗೊಲ್ಲಳ್ಳಿ ಜಾತ್ರೆನೇ ಫೇಮಸ್ ಆಂಜನೇಯಂದು. ಅದ್ರ ಅರ್ಚಕರು ಇವರು. ಹೆಂಗನ್ಸ್ತು ಈ ತರ ಬಂದು ನಿನಗೆ? ಈ ತರ ಸುಮಾರು ಜನ ಮಾಡೋರೆ, ಎಷ್ಟೊಂದು ಜನ ಮಾಡೋರೆ ಈ ತರ ಬಂದು ನನ್ನ ತಂಗಿ ಮದುವೆ ಸೆಟ್ ಆದಾಗಿಂದ ಈ ತರ ಹೆಣ್ಮಕ್ಳು ಅಂತ ಬಂದು ಸುಮಾರು ಜನ ಮಾಡೋರು. ಖುಷಿ ಆಯ್ತು ಅಂತ ಅಷ್ಟೇ ಹೇಳಕ್ ಬರೋದು. ಅಲ್ಲ ಕಣಜಿ, ನೆಂಟ್ರು ಅಂತ ಅಲ್ಲ, ನೆಂಟ್ರು ಮಾಡಲ್ಲ ನೋಡು. ಇವ್ರು ಎಷ್ಟು ಪ್ರೀತಿಯಿಂದ ಬಂದು ನಮ್ಮನೆ ಮಗಳು ಬಂದ್ಬಿಟ್ಟು ಇದ್ ಕೊಟ್ಬಿಟ್ಟು ಹೋಗ್ತಾರೆ. ಪ್ರೀತಿ ಅಂತ ಅಂದ್ರೆ ಅದೇನಂತ ಒಟ್ಟಿದ್ ಏನಂತಾರ ಅದಕ್ಕೆ? ಅದೇನಂತಾರಪ್ಪ ಮಡ್ಲಕ್ಕಿ ಅಂತಾರ ಏನಂತಾರ ಅದಕ್ಕೆ? ಮಡ್ಲಕ್ಕಿ ಅಲ್ಲ, ಅದೇನಂತಾರ ಅರ್ಶನ ಕುಂಕುಮ ಕೊಟ್ಟಿ ನಮ್ಮನೆ ಮಗಳು ಅಂತ ಪ್ರೀತಿಸ್ ಕಳಿಸ್ತಾರೆ. ಅದೇನೆ ಪ್ರೀತಿಯಿಂದ ಕಳಿಸ್ತಾರೆ. ಹಿಂಗೆ ಅದೇ ಇನ್ನೇನು ಅಕ್ಕಿ ಉಯ್ಬೇಕಾಯ್ತು, ಅದೇ ಮಡ್ಲಕ್ಕೆ ಆಗೋದು. ಈಗ ಉಯ್ಬಾರ್ದು ಅಷ್ಟೇ. ಏನೋ ಎಷ್ಟೊಂದು ಜನ ಮನೆ ಹೆಣ್ಮಕ್ಳು ಆಗ್ಬಿಟ್ಟು ಎಷ್ಟು ಜನ ಪ್ರೀತಿ. ಇವಾಗ ದೇವಸ್ಥಾನ ಬಂದ್ಬಿಟ್ಟದೆ. ಯಾರ ಕರ ಬಿಚ್ಚವನು ಯಾರು ಇವಾಗ ಅದು ಈ ಸಲ ದೇವಸ್ಥಾನದಿಂದನೇ ಬಂದ್ಬಿಟ್ಟದೆ. ಈ ಸಲ ದೇವಸ್ಥಾನದಿಂದನೇ ಬಂದ್ಬಿಟ್ಟದೆ. ಅವು ನಮ್ಮೂರಾಗ ನೆಂಟ್ರವ್ರೆ, ನಮ್ಮೂರಾಗೆಲ್ಲ ಇರೋದು ಪಕ್ಕದಳ್ಳಿ, ನಮ್ಮೂರಾಗಿಲ್ಲ. ಇದಕ್ಕೆಲ್ಲ ಕಾರಣ ಸಪೋರ್ಟ್ ಮಾಡಿದ್ ನೀವು. ವಿಡಿಯೋ ನೋಡಿ ಜನಗಳು, ನಮ್ಮ ಚಾನಲ್ಲು, ನಮ್ಮ ಅಪ್ಪ ಅಮ್ಮ, ನಿಮ್ಮ ನೋಡೋಗಳ ಆಶೀರ್ವಾದ ಇನ್ನು ಸುಮಾರು ಕಡೆಯಿಂದ ಸಿಕ್ಕದೆ. ಎಲ್ಲೇ ಅವರು ಕಂಡಿಡ್ತಾರಲ್ಲ ಅದೇನೋ ಒಂಥರ ಖುಷಿ. ನಮ್ಗೆ ಈ ಥರ ಎಲ್ಲ ಬಂದು ಮಾಡ್ತಾರಲ್ಲ ಅದಿನ್ನ ಖುಷಿ.
ಹಣ ಆಸ್ತಿಗಿನ್ನ ದೊಡ್ಡ ಖುಷಿ. ಜನಗಳ ಪ್ರೀತಿ ನಮಗೆ ನಮ್ಮ ಪೈತರೆಲ್ಲ ಬಂದ್ರೆ ಫುಲ್ ಫಸ್ಟ್ರೇಷನ್ಗೆ ಹೊಡೋದು. ಈ ಫಸ್ಟ್ರೇಷನ್ ಅಂದ್ರೆ ಫುಲ್ ಇದು ಏನಪ್ಪಾ ಇದು ಕತೆ ಅಂತ. ನಮ್ಮ ಅಮ್ಮ ಇದ್ದಿದ್ರೆ ಅತ್ತೆ ಬಿಡೋದು. ಈ ತರ ಎಲ್ಲ ಮಾಡಿದ್ರೆ ಇನ್ನೇನು ಯಾರು ಏನು ಗೊತ್ತಿರೋರು ಏನು ಮಾಡಲ್ಲ, ನೋಡಿತಾರ ಜನ ಹೆಂಗ್ ಮಾಡ್ತಾರೆ ಭಾವಿಸ್ತಾರೆ ಅಂತ. ಬರ್ತವೆ ನೀರು ಅಂತ ನಿಮ್ ಮಗಳು ಹಂಗೇನೆ, ಎಲ್ಲ ಒಂದ್ ಕಡೆ ಮೂಲೆಗ್ ಗಂಟು ಕಟ್ಟಿ ಇಕ್ಬೇಕು. ನಿಮ್ ಮಗಳು ಅಂದ್ರೆ ವಿಚಿತ್ರ ಕಣಜಿ, ಯಾಕೆ ಇರ್ತಿತ್ತ ಏನಿಲ್ಲ ಭಾವನೆಗಳಿಗೆ ಬಿದ್ದೋತಾಳೆ. ಇವಾಗ ಇರ್ಬೇಕಾಯ್ತು ಚೆನ್ನಾಗಿರೋದು. ಚೆನ್ನಾಗಿರೋದು ಯಾಕೆ ಮಗಳು ಹೊಂಟೋಯ್ತಾಳೆ ಅಂತ ಒಂದ್ ಕಣ್ಣೀರು ತುದಿರ್ ಪಡ್ಕೊಂಡ್ ಬಂದ್ಬಿಡ್ತಾವೆ. ಮಗಳನ್ನ ಕಳ್ಸೋದ್ ಬೇಡ, ಮನೇಲೆ ಮಾಡಿಕೋನು. ಏನೋ ಖುಷಿ, ದೊಡ್ಡ ದೊಡ್ಡ ದೇವ್ರ ಆಶೀರ್ವಾದ ಚೆನ್ನಾಗಿದ್ರೆ ಸಾಕು. ಇಂಥರ ಆಶೀರ್ವಾದ ಸಿಕ್ಕೋದ್ ಪುಣ್ಯ ಅಲ್ವೇನಪ್ಪ. ಅಲ್ವೇನಮ್ಮ ಅಕ್ಕ. ಈಗ ಇವ್ರದ್ದು ಇಲ್ಲೇ ಗೊಲ್ಲಳ್ಳಿ. ಹೋಗ್ಬೇಕು. ನಾನು ನೆನ್ನೆ ಹೋಗ್ಬಿಟ್ಟು ಕೊಟ್ಬಾರ ಅನ್ಕೊಂಡೆ. ನೆನ್ನೆ ಇಲ್ಲಿ ಬಂದ್ಬಿಟ್ಟು ಟೈಮ್ ಆಗೋಯ್ತು ಅಂತ ಇಲ್ಲಿ ಬಂದು ಅಲ್ಕೊಡಕ್ ಹೋದೆ. ಅವ್ರು ಇವತ್ತು ಬರ್ಲೇಬೇಕು ಅಂತ ಬಂದಿದ್ರು. ಅವ್ರು ಸುಮಾರು ದಿವಸ ಫೋನ್ ಮಾಡ್ತಿದ್ರು, ಕಾಯಿಸೋದು ಬೇಡ ಬಂದ್ಬಿಡ್ರಿ ಅಂತ ಅಂದೆ. ಮನೆಗೆ ಹೋಗ್ಬಿಟ್ಟು ಅದಕ್ಕೆ ಈ ಕಾರ್ಡ್ ಇಲ್ಕೊಟ್ಟು ಸರಿ ಬರಲ್ಲ ಅಂದ್ಬಿಟ್ಟು ಅವ್ರ ಮನೆಗೆ ಕೊಡೋದು ಸುಮ್ಮನೆ ಗೈಸ್. ಯಾರಿಗೆ ಎಲ್ಲರೂ ಕೊಡ್ಬೇಕು. ಆದಷ್ಟು ಪ್ರೀತಿ ಎಷ್ಟು ಜನ ಬರ್ತಿರೋ ನಿಮ್ಮ ಬೆಂಬಲ ಸಪೋರ್ಟು ಹೇಳ್ತಾನೆ ಇದ್ದೀನಿ. ಬರ್ರಿ ಮದುವೆಗೆ ಆಶೀರ್ವಾದ ಮಾಡ್ರಿ ಅಷ್ಟೇ. ಏನು ಸಮಾಚಾರ ಗೈಸ್? ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ನ್ಯೂಸ್. ಟೈಮ್ ಎಷ್ಟು ಗಂಟೆ ಇವಾಗ? 8 ಗಂಟೆನಾ? 8:15. ನಮ್ಮ ಅಮ್ಮ ಬತ್ತಾದ ಇವಾಗ ಬಸ್ ಸ್ಟ್ಯಾಂಡ್, ನೆಲಮಂಗಲ ಬಸ್ ಸ್ಟ್ಯಾಂಡ್ ಆಗೈತಂತೆ. ಮೇಡಮ್ ಅವರು ಅಡುಗೆ ಮಾಡ್ತಾವ್ರೆ, ಮದುವೆ ಹೆಣ್ಣು. ಅವತ್ತು ನಮ್ಮಮ್ಮ ಉಳಿಸಾರು ಮಾಡಿ ಇವನು ಹೇಳ್ತಾರೆ ಕೇಳ್ರಿ. ಇವಾಗ ಹೇಳುತ್ತೆ ಏನದು ಅಂತ. ಮೊನ್ನೆ ನನ್ನ ತಂಗಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿದ್ದಲ್ಲ, ಅವಾಗ ಉಳಿಸಾರು ಮಾಡಕ್ ಹೋಗಿ ಮಟನ್ ಸಾರು ಪುಡಿ ಹಾಕಿ ರುಬ್ಬಿಟ್ಟು ನಿಮ್ಗೆ ಇಕ್ಕಿರೋದು. ನಿಂಗೆ ಇವಾಗ ಹೆಂಗೋದಾಯ್ತು? 2 ಬಾಕ್ಸ್ ಅಲ್ಲಿ ಒಂದೇ ಪುಡಿ ಅವೆ. ಹೌದಾ? ಇದು ಖಾಲಿಯಾಗಿ ಸಾಂಬಾರ್ ಪುಡಿ ನಾನು ತುಂಬಿರ್ಲಿಲ್ಲ, ಖಾಲಿಯಾಗಿತ್ತು. ಅಮ್ಮ ಖಾಲಿಯಾಗದೆ ಅನ್ಬಿಟ್ಟು ಮಟನ್ ಸಾರು ಪುಡಿ ತುಂಬಿಟ್ಟದ ಇದ್ರೊಳಗೆ. ಅದನ್ನ ಹಾಕೊಂಡು ರುಬ್ಬಿಟ್ಟು ಮಾಡ್ಬಿಡದೆ. ಚೆನ್ನಾಗಿ ಹೇಳಿದೆ ಹೆಂಗಾರ. ನಮ್ಮ ಮುಂದೆ ಒಳ್ಳೆ ಕತೆ. ತೈ ಬೋನ ಮಾಡಕ್ಕೆ ಇರಳು ಕೊಡ್ಲಾ? ಕೊತ್ತಂಬರಿ ಸೊಪ್ಪು ಇಲ್ವಾ? ತರಬೇಕಾ? ಶಟ್ ಶಿಶಾ ರವೀಶಾ ಕೊಡೋಕೆ ತಾಯಿ ಪಂತ ಇಸ್ಕೊಂಡ್ರೆ ಅಪ್ಪ ಅಂತ 10 ರೂಪಾಯಿ ಇಸ್ಕೊಂಡು ಆನಂದ ಅಂಗಡಿಗೆ ಹೋಗು. ವಯಸ್ಸು ಬೋಂಡ ಮಾಡ್ತಿದ್ದೀನಿ. ಅಣ್ಣನ ಗೊತ್ತಾಯಿದೆ, ನಾಗೇಶ್ ಅಣ್ಣ ಊಟ ಮಾಡಿಲ್ಲ ಬೆಳಗಿಂದ. ಆಮೇಲೆ ಕುಯ್ಕೊಳ್ತೀನಿ ತಾಯಿ, ಇದು ಮಾಡ್ತೀನಿ ಬೈ ನಿಂಗೆ ಇನ್ಮೇಲಿಂದ. ನೋಡಿ ಮನೇನ ಜನ ಲೇ ಮರಿ ಆಮೇಲೆ ನಾನು ಮಾಡ್ತೀನಿ, ಕೆಲಸನೇ ಇಲ್ಲ. ಸಣ್ಣಗೆ ಹೊಡಿತೀನಿ. ಇವರಿಗೆ ಕಾಸು ಕೊಟ್ಟಿಲ್ಲ 5 ರೂಪಾಯಿ. ಬೋರ್ಡ್ ಮಾಡಕ್ಕೆ ಇವತ್ತು ಈರುಳ್ಳಿ 4 ಕೊಟ್ಟಿದ್ದೀನಿ. ತಾಳಿ ತೆಗಿಯಮ್ಮರೇ ನೋಡ್ದಂಗೆ ಹೇಳ್ತಿಯಲ್ಲ, ನೋಡಿ ಹೆಂಗ್ ಕೊಯ್ದಿದ್ದೀನಿ. ಈ ತರ ಈರುಳ್ಳಿ ಇದಕ್ಕಿಂತ ಕೊಯ್ತಾರ? ನಿನ್ ಮಕ್ಕ ಹೆಂಗದ ಹಂಗೆ ಅದ. ನೀನ್ ಅಪ್ಪನ್ಗೆ ಕಾಲಲ್ಲ ಅಷ್ಟು ಈರುಳ್ಳಿ. 10 ಬೋರ್ಡ್ಗೆ ನೀ ಆ ಪಡಿ ಈರುಳ್ಳಿ ಕೊಯ್ಬೇಕು. ಈ ತರ ಹೋದ್ರಿಗೆ ಇನ್ನೇನು ಅಯ್ಯೋ ಇಷ್ಟಪ್ಪ ಬೋಂಡಕ್ಕೆ ಈರುಳ್ಳಿ ಕೊಯ್ಯೋದು. ಅದು ನಾ ಕೈಯಾಗ ಕಲ್ಸಿದ್ರೆ ಸಣ್ಣ ಸಣ್ಣ ಪೀಸ್ ಆತದೆ. ಬೇರೆ ಕಳ್ಸೋಣ ನೋಡಿದ್ವಿ. ಲೇ ಯಾರ ಕಮ್ಮರ್ಸ ಕೊಡ್ರ ಜನ 10 ರೂಪಾಯಿ ಸೊಪ್ಪೆಲ್ಲದು ಯಾರ ಕೊಟ್ಟಾರು? ಯಾರಂಡೇನು? ತಾಳೆ ತಾಯಿ ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಇರ್ಲಿ. ತಾಳೆ ಏನ್ ಮಾಡಕ್ಕಲ್ಲ, ನಮ್ಮೂರಾಗೇನು ದುಬೈ ಎಲ್ಲ ನಮ್ಮೂರು. ನನ್ನ ವಯಸ್ಸಾಗದೆ ಎಲ್ಲ ನೀನ್ ವಯಸ್ಸಾಗಿರೋದಕ್ಕೆ ಎಲ್ಲ ಬೆಳ್ಕೂತವಳೆ. ಬರ್ಬೇಕು. ಆಯ್ತು ಊರ್ಸ್ಕೊಂಬಂದು ಸುತ್ಕೊಂಬಂದಿದ್ದು ಆಯ್ತಾ ಊರವ್ರು? ಏನಮ್ಮ ಬ್ಯಾಗ್ ತಂದ್ಬಿಟ್ಟಿದ್ದಿ? ಏನಮ್ಮ ಅದು? ಇವಾಗ ಬಂದ್ರ? ಬರ್ರಿ ಊರಿಗೆ ಬಂದ್ರು, ಬರ್ರಿ ನೆಂಟ್ರು ಬಂದ್ರು. ಜ್ಯೂಸ್ ಕೊಡ ನೆಂಟ್ರಿಗೆ. ನೀನ್ ಡೈರೆಕ್ಟ್ ಊಟ ಡೈರೆಕ್ಟ್ ಊಟನೇ ಬರ್ರಿ. 500 ನೀನ್ ಇರ್ಬೇಕಾಯ್ತು, ಮಿಸ್ ಆಗೋದೇ ನೀನು. ಸಾರಿ ಕೇಳಿದ್ರು. ನಿನ್ನ ಕೇಳಿದ್ರು, ನೀನ್ ಇರ್ಬೇಕಾಯ್ತು, ಹೋಗು ಮಿಸ್ ಆದಿ. ನಾಳೆ ಕಾರ್ ಕೊಡೋಕೆ ಹೋಗ್ಬೇಕಲ್ಲ. ನಾಳೆಗೆ ಏನಕ್ಕೆ ಕಾರ್ಡು ಕೊಡಪ್ಪ ಬಲ್ಲಳ್ಳಿ ಕೇಳ ಅಣ್ಣ ಕೈಲಿ ಹೇಳ್ದೆ. ಅವ್ರ ಸ್ವಾಮಿಗೂ ಇವ್ರಿಗೂ ಕೊಟ್ಪ ಹೋಗು. ಅವ್ರ ಮನೆಗೆ ಹೋಗಿದ್ರಪ್ಪ. ಯಾರ ಮನೆಗೆ? ಅದೇ ಕಂಪ್ನಿ ಅಣ್ಣಾರು ಹೋಗಿದ್ರಲ್ಲ. ಅಯ್ಯೋ ಅಜ್ಜಿಗಿನ ಇಷ್ಟ ಅವ್ರಿಗೆ. ಏನು ಬಾಸದ್ರಲ್ಲಿ ಅಜ್ಜಿನೂ ಇವರು ಫ್ರೆಂಡ್ ಅಂತೆ. ಅವರು ಇವರು ಅದೇನೋ ತಂದಿದ್ದೀವಿ, ಓಪನ್ ಮಾಡ್ಲ ಗೇಜು? ಆಗ್ಯದ
ಅಯ್ಯೋ ಮುಂದೆ ಏನು ಅಣ್ಣಂದು ಪಾಠ ಯಾರು ಕೊಟ್ಟದ ಆ ಬಾಕ್ಸ್ ಏನದು? ಏ ಅಣ್ಣ ಅಜ್ಜಿ ಆಗ ಅದೇ ಅವ್ರಿಗೆ ಊಟ ಯಾರು ರೊಟ್ಟಿ ನಾವು ಮಾಡಿದ ಅವ್ರಿಗೆ ತಗೊಂಡೋಗಿದ್ರಾ? ಅಲ್ಲಿಂದ ಡೈರೆಕ್ಟ್ ಬಂದ್ರ ನೀವು? ಅದೇ ಕಾರ್ಡೇನ ಕಾಲ್ಡು ನೋಡು ತರಮ್ಮ ರಗ್ಗಂತೆ ತನಗಮ್ಮ ನಿಮ್ಮೂರಿಗೆ ಏನದು? ಯಾರು ಕೊಟ್ಟಿರೋದು ಅದನ್ನ? ಅಜ್ಜಿ ಅಲ್ವಾ ನೋಡ ಓನರ್ ಮನೆಯಿಂದ ಇಸ್ಕೊಂಡಿದ್ದಿಲ್ಲ ರಗ್ಗ ಬೆಡ್ಶೀಟಾ? ಅಣ್ಣಂಗೆ ಹೇಳವ್ರಿ ಏನ್ಕೆ ಓನರ ಇದು ಬೆಡ್ಶೀಟ್ ಇವಾಗ ಏನ್ ಕೊಟ್ರಂತೆ? ಮದುವೆ ಮೇಲೆ ಕೊಡ್ಬೇಕಾಯ್ತು. ಹೌದಾ? ರಿಚ್ ಪಾರ್ಟಿ ಅಂತ್ಯಾ? ಅವರು ಇದು TVS ಅಲ್ಲಿ ಏನೋ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರಂತೆ ಅವರು. ನಂಗೆ ಬರಕ್ಕೆ ಹೇಳಿತ್ತು, ನಾನು ಹೋಗಿ ಎಲ್ಲ ಅಡಿಗೆ ವಾಪಸ್ ಕಂಡಿ ಅವ್ರ ಓನರ? ಸಾಕತ್ತಾಗ ಮಾತಾಡ್ತಿ ಕಣ ನೀನು. ಎಲ್ಲಾರ ಮನೇನು ತಗೊಂಡ್ಬಿಡ್ತದೆ. ಮನೆ ಕಡೆ ಕೊಟ್ಟಿರೋದು ನೋಡಿ, ಎಂತ ಕಂಪ್ನಿ ಓನರ್ ಕಡೆಯಿಂದ ಬಂದ ನಿನಗೆ. ಅದು 3ನೇ ತಾರೀಕು ತುಂಬಾ ಚೆನ್ನಾಗಿರುತ್ತೆ. 13ನೇ ತಾರೀಕು ಹೋಗ್ಬೇಕಂತ ಮನೆಗೆ. ಇವ್ರು ಗಂಡ ಅದೇ ಗಂಡ ಹೆಣ್ಣೆ. ಗಂಡ ಹೆಣ್ಣು ಹೌದಾ? ಅವ್ರು ಕರ್ಸ್ಕೊಡೋತಾರಂತೆ. ಅವ್ರು ಕರ್ಸ್ಕೊತಾರೆ. ಕರ್ಸ್ಕೊಂತಾರ ಬಿಡು ಅವ್ರನ್ನ. ಗೂಗಲ್ ಯಾಕೋರೆ ಓ ಎದ್ಕೊಳಮ್ಮ ಹೇಳ ಅವಣ್ಣಗೆ ಅರ್ಧ ಇಕ್ಕದಲ್ಲಿ ನೋಡಿ. ಮಧ್ಯಾಹ್ನ ಇವ್ರ ಮನೆಗೆ, ಇವಾಗ ನಮ್ಮ ಮನೆಗೆ ನಮ್ಮನೆಗೆ ಶಿಫ್ಟ್ 50 ಕಿಲೋಮೀಟರ್ ಬಂದ ಹುಡುಕೊಂಬಂದ ರಾತ್ರಿ ಊಟ. ಅನ್ಎಕ್ಸ್ಪೆಕ್ಟೆಡ್ ಊಟ ರಾತ್ರಿ ನಮ್ಮ ಮನೆದು. ಸಾಕು ಪೀಸ್ ಮುದ್ದೆ ನಿಂತ್ಕೋ. ಏಯ್ ಸುಮ್ಮನಿರೋಣ. 4 ನಾನ್ ವೆಜ್ ಇದೆ. ಯಾವ್ದು ಬುಡಿ ಸಾರಿಗೆ ಯಾವ ನಿಂತಾನೆ ಅಲ್ಲಮ್ಮ ಇದ್ರ ಅರ್ಧ ಮಾಡ್ತೀನಿ. ನೀನ್ ಈ ಕಡೆ ನೋಡ್ಬಾ ಹಿಂದೆ. ನಾನು ಉಂತೀನಿ ಅಣ್ಣಾರ್ಗಲ್ಲ. ಅಲ್ಲಿ ಇವರು ಕರ್ಜಿಕಾಯಿ ಕೊಡೋರು ತಾಂಬೆಲಿ 500 ಸ್ವಾಮಿಗಳು. ಕರ್ಜಿಕಾಯಿ ಕೊಡ್ಲ ನಾನು ಹೆಂಚಕ್ಕೆ ಅದೇನು ಖರ್ಚಿಕಾಯಿ ನೆಂಚ್ಕೊಳ್ಳಲ್ಲ. ಇಲ್ಲ ತಿನ್ರಿ, ಚೆನ್ನಾಗಿದೆ ಕಜ್ಜಾಯಿ ಚೆನ್ನಾಗಿದೆ. ನಾವು ಅಕ್ಕ ನೋಡು ಬಾಕ್ಸ್ ತಗೊಂಡ್ಬಿಟ್ರೆ 2 ದಪ್ಪ ಬಾಕ್ಸ್ ಇನ್ನು ಅರ್ಧ ತಗೋಣ. ಯಾವ ಬಾಕ್ಸ್ ಅದು? ಆ ಬಾಕ್ಸ್ ಬ್ಲೂ ಕಲರ್ ಬಾಕ್ಸ್ ಇದು ಸ್ಪೆಷಲ್. ನಾನೇ ಈರುಳ್ಳಿ ಕುಯ್ದಿರ್ತೀನಿ ಇದಕ್ಕೆ. ತಿಂದ್ರಿ ಹೆಂಗ ನೋಡ್ರಿ. ಹೂಕಣ ಈರುಳ್ಳಿ ಯಾಕೆ ಕುಯ್ಕೊಟ್ಟಿದ್ದು? ಬಂಡಕ್ಕೆ ಬೋಂಡ ಮಾತ್ರ ಸಕ್ಕತ್ತಾಗವೆ, ಮೆತ್ತಗೆ ಚೆನ್ನಾಗತ್ತಾನೆ. ಸ್ಟ್ರಕ್ಚರ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಅದಕ್ಕೇನೆ ನೀವು ಅಣ್ಣ ಹೋಟ್ಲು ಹೋದ್ರೆ ಒಂದು ಪ್ಲೇಟ್ ಊಟ ಕೊಡ್ತಾರೆ, ಅದಕ್ಕೆ ಒಂದು ಕೊಡ್ತಾರೆ ಬುಜ್ಜಿನ. ಈ ಅಣ್ಣ ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಪ್ಲೇಟ್ ತಗೊಂತದೆ. ಅದ್ರಾಗ 5-6 ಇರ್ತವೆ, ಅಷ್ಟು ಪೂರ್ತಿ ಬೇಕು ಊಟಕ್ಕೆ ನೆಂಚ್ಕೊಳಕ್ಕೆ. ಅದಕ್ಕೆ ಇರ್ಲಿ ಅಂದ್ಬಿಟ್ಟು ಅಷ್ಟೇ ತಮ್ಮ ಬೋಂಡ ಇನ್ನೂ 2 ಹಾಕಿದಕ್ಕೆ. ಅದೇ ಅಣ್ಣ ಬೋಂಡ ಹಾಕಿ, ಅಣ್ಣ ಬೋಂಡ ಇಷ್ಟ. ಮಂಗಳಗೌರಿ ಕಣ್ಣ ಕಾಣ್ತಾವಳೆ, ಅರ್ಶಿನ ಕುಂಕುಮ ಎಲ್ಲ ಕಿವಿಗೂ ಇಕ್ಕಿರಕ್ಕೆ. ಮಂಗಳಗೌರಿ ಇನ್ನು 10 ದಿವಸ ದಪ್ಪಾಗು, ಒಂದು 5 kg ದಪ್ಪಾಗ ಸಾಕು. ಮತ್ ಮದುವೆ ಬ್ಲೌಸ್ ಎಲ್ಲ ಮತ್ತೆ ಚೇಂಜ್ ಆಗ್ತಾವೆ. ಲೂಸ್ ಆಗಿ ಜಾಸ್ತಿ ಲೂಸ್ ಆಗಿ ಚೆನ್ನಾಗಿರಲ್ಲಮ್ಮ ಅವತ್ತು. ಅದೇನೆ ಕತೆ. ಇಂದ ನಮ್ಮ ಅಪ್ಪ ಮಂಜಿಲ ಮದುವೆ ಹೋಗಿರೋದು. ಬನ್ನಿ ಕರ್ಜಿಕಾಯಿ ತಿನ್ನು, ಅವಕ್ಕ ನೀನು ಕೊಟ್ಟೋಗೋರೆ. ಕಜ್ಜಾಯ ತಿಂದ